ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ. ನಾನು ನಂಬುವ ತಾಯಿ, ನಾವೆಲ್ಲ ನಂಬಿರೋ ತಾಯಿ ಅಂದಿರು, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡಿ ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಅರ್ಸಿ ಹೋಗ್ತಾರೆ. ಅದಕ್ಕೆ ಇದೇ ಸಾಕ್ಷಿ. ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು, ನಲಿವು, ಕಷ್ಟ ಅಂತ ಬರೋದು ಸಹಜ. ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ. ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂತ ಎಲ್ಲ ಕಲಾವಿದರ ಎಲ್ಲ ಅಭಿಮಾನಿಗಳಿಗೂ ನಾನು ಸೇರವಣಿ ಆಗಿರ್ತೀನಿ. ಇವತ್ತು ನೀವುಗಳು ಇರ್ತೀರ, ನಾವಿಲ್ಲ, ಯಾವತ್ತೂ ಇಲ್ಲ. ನಮಗೆ ಶಕ್ತಿ ಕೊಡೋದೇ ನೀವು. ನಮ್ಗೆ ಒದ್ದೇ ಬೇಕಾಗಿರೋದು ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು. ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ. ಕನ್ನಡಿಗರನ್ನ ಅಷ್ಟು ಕೀಳಾಗಿ ನೋಡಬೇಡಿ. ಕಷ್ಟ ಎಲ್ರಿಗೂ ಬರುತ್ತೆ, ಬಟ್ ಕಷ್ಟ ಶಾಶ್ವತವಾಗಿರಲ್ಲ. ತಿರುಗು ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಅಂತ. ಮತ್ತೆ ನಾನು ನನ್ನ ಉಸಿರಿರೋವರೆಗೂ ನನ್ನ ಉಸಿರಿರೋವರೆಗೂ ಮತ್ತೆ ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು, ಎಷ್ಟೇ ನೋವಿದ್ರು ಅದನ್ನ ತೋರಿಸ್ತೀರಾ ನನ್ನ ಎರಡು ಮಕ್ಕಳನ್ನ ನಿಮ್ಮ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮಣ್ಣಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನಗಿನ್ನ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ, ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ. ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಕನ್ನಡ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ರಸಿಕರ ರಾಜ, ಕನ್ನಡ ಕಂಠೀರವ, ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ತಿರೋ. ಯಾಕಂದ್ರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದ್ರೆ ಅವರನ್ನೇ ನಾವೆಲ್ಲಾನು. ಹಾಗಾಗಿ ಅವರನ್ನ ನೆನೆಯುತ್ತಾ, ಪುನೀತ್ ರಾಜ್ಕುಮಾರ್ ಸರ್ ನೆನೆಯುತ್ತಾ, ಎಲ್ಲರಿಗೂ ಒಳ್ಳೇದಾಗಲಪ್ಪ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ. ಯಾರು ತೊಂದರೆ ಇರಬೇಡ, ಎಲ್ಲ ನಗ್ನಗ್ತಾ ಇರಲಿ ಇಷ್ಟೇ. ಎಲ್ಲ ಯಾವಾಗಲೂ ಕೇಳೋದು ಇಷ್ಟೇ. ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ರಿಗೂ ಒಳ್ಳೇದಾಗ್ಸೋಣ, ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ. ಯಾಕಂದ್ರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗಬಲ್ಲು, ರಚಿತಾರಾಮ್ ಇದ್ದಾರೆ, ನಮ್ಮ ಮಿತ್ರ ಇದ್ದಾರೆ, ಇನ್ನಷ್ಟು ಕಲಾವಿದರು, ನಮ್ಮ ಹೊಸ ಹುಡುಗ ಶಶಿ ಇದ್ದಾರೆ, ಇನ್ನೊಂದಷ್ಟು ಕಲಾವಿದರು ಇದ್ದಾರೆ. ನೀವೆಲ್ಲ ಕಂಡಾಗ ನಾವು ತುಂಬಾ ನಿಮ್ಮ ಕಣ್ಣಿಗೆ ತುಂಬಾ ಸಂತೋಷವಾಗಿ ಕಾಣ್ತಿರ್ತೀವಿ, ಬಸ್ ಅಷ್ಟೇ ನೋವಲ್ಲಿ ಬಂದಿರ್ತೀವಿ ಯಾವಾಗಲೂ. ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅನ್ನೋದು ಸ್ಟೇಜ್ ಮೇಲೆ ಮಾತುಗಳು ಬರಲ್ಲ ನಮ್ಗೆ, ಏನ್ ರಚಿತ? ಸೊ ಹಂಗಾಗಿ ನಾವು ಹೇಳೋದಂದ್ರೆ ಯಾವ ಕಲಾವಿದರಿಗೂ ಏನೂ ಆಗಬೇಡ, ಎಲ್ಲರ ಮನೆ ಸಂತೋಷವಾಗಿರ್ಲಿ, ಎಲ್ಲರೂ ಖುಷಿಯಾಗಿರ್ಲಿ. ಇಲ್ಲಿ ನನ್ನ ಜಡೇಶ್ ಆಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು. ಒಬ್ಬ ಮೊಂಡಾಟ ಮಾಡುವಂತ ಒಬ್ಬ ತಮ್ಮ, ಅಂದ್ರೆ ಕೆಲಸಕ್ಕೆ ಮಂಡು ಬಿಡುವಂತ ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ. ಯಾಕಂದ್ರೆ ಇದು ಮಾತಾಡೋದು ಇನ್ನ ತುಂಬಾ ಇದೆ. ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತೆ ತುಂಬಾ ವಿಚಾರ ಇರುವಂತ, ಕೊನೆಯವರೆಗೂ ನಿಲ್ಲುವಂತ, ಜ್ಞಾಪಕದಲ್ಲಿರುವಂತ ಒಂದು ದೊಡ್ಡ ಸಿನಿಮಾ, ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಬದುಕಕ್ಕೆ ಅರ್ಹತೆ ಇದೆ, ಸಮಾನತೆ ಬೇಕು ಅನ್ನೋದೇ ಆದ್ರೆ ಅವ್ರ ಲ್ಯಾಂಡ್ ಲಾರ್ಡ್ ನೋಡ್ಲೇಬೇಕು. ಯಾವುದೇ ಕಾರಣಕ್ಕೂ ಅದನ್ನ ಮರೆಯುವಾಗಿಲ್ಲ. ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು, ಇನ್ನೊಂದು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರು ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯ್ತು. ಬಟ್ ಆ ಕತೆ ಮಾಡಿದಾಗ, ಓಡಾಡಿದಾಗ, ತಂಡ ಕಟ್ಟಿದಾಗ, ಆ ನೊಂದಾಗ, ಅತ್ತಾಗ ನಾವು ನೋಡಿರ್ತೀವಲ್ಲ,
ಅದಕ್ಕೆ ಆಶೀರ್ವಾದ ಮಾಡಿದವರು ಸತ್ಯಪ್ರಕಾಶ್ ಮತ್ತೆ ನಮ್ಮ ಸೂರಜ್ ಅವರು. ನಾನು ಹಂಗಾಗಿ ನಿಮ್ಮ ಮನೆ ತಣ್ಣಗಿರ್ಲಪ್ಪ, ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದಿಲ್ಲ, ಇದಕ್ಕಿಂತ ಇನ್ನೇನು ಹೇಳಕ್ಕಾಗತ್ತೆ ನಾವು. ರಚಿತಾರಾಮ್ ಅವ್ರಿಗೆ ನಾವೇನು ಹೇಳಿದೆ, ನಾನು ರಚಿತಾರಾಮ್ ಯಾವಾಗ ಆಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಇದೆ ಅವರು. ನಾನು ರಚಿತಾರಾಮ್ ಅವರು ಒಂದೇ ಇರೋದು. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಕಂದ ನನ್ನ ಜೊತೆ ಆಕ್ಟ್ ಮಾಡೋದು ನನ್ಗೆ ಏನು ಅನ್ಸೋದಿಲ್ಲ ಕಣಪ್ಪ. ರಚಿತಾರಾಮು ಅದೇ ಹೇಳ್ತಾರೆ, ನನಗೂ ಏನು ಫಿಲಗಳಪ್ಪ ಆಕ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತಾ, ಆ ಥರದ ಒಂದು ಫೀಲಿಂಗ್ಸ್ ಅಲ್ಲೇ ಇರ್ತೀವಿ. ಆಯ್ತಾರೆ ಅವರಾಗ್ಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ, ಅದು ನಾನಾಗ್ಲಿ ಯಾಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತನೂ ಇಲ್ಲ. ತುಂಬಾ ಒಂದು ಸಲಿಗೆ ಅಂದ್ರೆ ಒಂದು ತುಂಬಾ ಚಿಕ್ಕ ವಯಸ್ಸಿಂದ ಬೆಳೆದಂತ ಒಂದು ಸಲಿಗೆ ಇದರಲ್ಲಿ ಮಾಡುವಂತ ಪಾತ್ರಗಳು ಮಾಡ್ತೀವಿ. ಯಾಕಂದ್ರೆ ಒಂದೇ ಏರಿಯಲ್ಲಿ ಒಬ್ಬರು ಇವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಬೇಕು. ಉಮಾಶ್ರೀ ಅಮ್ಮನ ಬಗ್ಗೆ ನಾವು ಹೇಳದೇ ಇದ್ರೆ ಅದು ನಮಗೆ ಶಾಪನೂ ಆಗತ್ತೆ ಇವತ್ತು. ಯಾಕೆಂದ್ರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂತ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ ನನ್ನ ಎತ್ತ ತಾಯಿಗೆ ಅಂದ್ರೆ ನಮ್ಮಮ್ಮನಿಗೆ ಮಾತು ಕಡಿಮೆ ಅವ್ರು ಬರ್ತಿರ್ಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ತರಾನೇ ಇರೋರು ಗ್ಯಾರಂಟಿ. ನನ್ನ ಮಕ್ಕಳು ನನಗೇನು ಮಾಡಿಲ್ಲ, ನನ್ನ ಮಕ್ಕಳು ನಾನು ಯಾವತ್ತೂ ಕೊಡಲ್ಲ. ನೋಡಿ ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ್ನ ಸಖತ್ತಾಗಿದ್ದಾನೆ. ಆಕ್ಚುಲಿ ಬುದ್ಧ ಒಳ್ಳೆ ಕಾಸ್ಟ್ ಹಾಕೊಂಡಿದ್ದಾನೆ. ನೀನ್ ಯಾರೋ ಜಡ್ಸೆ ಲವ್ ಮಾಡ್ಬಿಡೋದು ನೋಡೋದು ತುಂಬ ಚೆನ್ನಾಗಿದೆ. ತುಂಬಾ ಅದ್ಭುತವಾದ ಕಲಾವಿದ, ಅಮೇಜಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ಇದೆಲ್ಲ ಆ ಹುಡುಗನ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ ಇವೆಲ್ಲ ಸರ್. ಈಗ ತಾವು ಈಗ ಪ್ರೊಡ್ಯೂಸರ್ ಒಂದೆಲ್ಲ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತೆ ಬಿಸ್ನೆಸ್ ಮಾಡೋದು ಒಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಓ ಇದು ಗ್ಯಾರಂಟಿ ಮನೆ ಹೇಳಿದಲ್ಲ, ಇದು ಗುಣೀಶ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆಯಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಳ್ಳೆ ಕುದುರೆ ಇದೆ. ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ. ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೆ ಅವನು. ಆಮೇಲೆ ಅಭಿಷೇಕ್ ದಾಸ್, ಓಕೆ 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 ಮಿತ್ರ ಇದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು. ಮಿತ್ರ ನೀವು ಹೇಳಿ ನನಗೆ ಎಮೋಷನಲಿ ಟಚ್ ಆಯ್ತು. ಅವಾಗಲೇ ದುನಿಯಾದಲ್ಲಿ ಸಾಲ ಮಾಡೋದು ತುಂಬ ತಿನ್ನು ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್. ಅವತ್ತು ಮಳೆ, ಚಿಕ್ಕ ಗಾಡಿಗೆ ಕೂತು ನಾನು ನೀವು ರಘುವಣ್ಣ ಎಲ್ಲ ಅರ್ಧ ಇದು ಮಾಡಿ ತಂಡಿಗೆ ಬೆಚ್ಚಿಗೆ ಮಾಡಿದ್ವಿ. ಹೌದು ದೇವರಾಣಿ, ನಾವು ಸುಳ್ಳು ಹೇಳ್ತಾ ಇದ್ದೆ. ಸೊ ಹಂಗಾಗಿ ಆ ಸಾಂಗ್ ನನ್ನ ಅಕ್ಕ ಇದೆ, ತುಂಬ ನನಗೆ ಕನೆಕ್ಟ್ ಆಯಿತು. ಆ ಸಿನಿಮಾನು ಹಿಟ್ ಆಗುತ್ತೆ, ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ. ಅದು ಯಾರು ಬಾಯಿ ಅನಿಸ್ತಾರೋ ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ.